ಇವಾಗ ಸಾಕ್ ರಾತ್ರಿ ಅವನ ಎತ್ತಿದ ಅಂದ್ರೆ ಮನಿ ಕಾಚ ನೋಡಿ ಎಂತೆಂತರನ್ನ ಬೆಳೆಸ್ತಿರಂತ. ನಾವು ಒಂದು ಸ್ಮಾಲ್ ಕ್ರಿಯೇಟರ್ಸ್ ಬೆಳೆಸಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಗೋವಿಂದ ಬಿಸ್ಲೋಡಿತ್ತು. ಹಾಯ್ ಗೈಸ್, ನಾವು ಇವತ್ತು ಮಂತ್ರಾಲಯಕ್ಕೆ ಹೊಂಟಿದ್ವಿ. ನಾನು ನಮ್ಮ ಫ್ರೆಂಡ್. ಇದೇ ಫಸ್ಟ್ ನಮ್ದು ಜರ್ನಿ. A few moments later. ಮತ್ತೊಂದು ವ್ಲಾಗಿಗೆ. ಇವತ್ತು ವ್ಲಾಗ್ ಮಂತ್ರಾಲಯದ ಕಡೆ ಬಂದಿದ್ವಿ. ಮಂತ್ರಾಲಯ ನದಿ ನೋಡಿ ಯಾವ ರೀತಿ ಕ್ಲೀನ್ ಇಲ್ಲ, ಆದ್ರೂ ಅಡ್ಜಸ್ಟ್ ಮಾಡ್ಕೊಡಿ, ಏನ್ ಮಾಡಕ್ ಆಗಂಗಿಲ್ಲ. ಇವೆಲ್ಲ ನೋಡಿ ಯಾವ ತರ ಪಾಚಿಟ ನೀರು. ಇದು ಕೃಷ್ಣಾ ನದಿ. ನಾನು ಮತ್ತೆ ನಮ್ಮ ಫ್ರೆಂಡ್ ಬಂದ್ವಿ. ನನ್ನ ಫ್ರೆಂಡ್ ತಿರುಮಲ ಅಂತಿರ್ಬೋದು ಗೈಸ್. ಹಿಂಗಿಲ್ಲ ಅಂದ್ರೆ ಅಡ್ಜಸ್ಟ್ ಏನ್ ಮಾಡಕ್ ಹಂಗಿಲ್ಲ ಗೈಸ್. ಗೈಸ್ ಫ್ರೆಶ್ ಅಪ್ ಆಗಮಂತ ಬಸ್ಸಾಗ ಟ್ರಾವೆಲ್ ಮಾಡಿ ಸಾಕಾಗೈತೆ. ಏನ್ ಮಾಡಕ್ ಆಗದೆ. ಸನ್ಸೆಟ್ ನೋಡಿ, ಎಂತ ಬ್ಯೂಟಿಫುಲ್ ಸನ್ಸೆಟ್ ಮಾತ್ರ. ಸನ್ಸೆಟ್ ಈ ತರ ಪ್ಲೇಸ್ಗಳು ನೋಡಿದ್ರ ನಿಮಗೆ ಏನ್ ಅನ್ಸುತ್ತೆ ಅಂತ ಅಭಿಪ್ರಾಯ ಕಮೆಂಟ್ ಮಾಡಿ. ಸನ್ಸೆಟ್ ನೋಡಿ ಗೈಸ್, ಒಂಥರ ಮಸ್ತ್ ಆಗಿದೆ. ಇವ್ ಮಾತ್ರ ಎಲ್ಲ ಅಲ್ಟಿಮೇಟ್. ಎಂಜಾಯ್, ಫುಲ್ ಎಂಟರ್ಟೈನ್ಮೆಂಟ್ ಆಗೈತಿ. ಸ್ವಲ್ಪ ಈ ಕಡೆ ಇಲ್ಲ ಮತ್ತೆ ಗೈಸ್ ನೋಡಿ ಗೈಸ್, ಇಂತರ ಹೊಂಟಿದ್ವಿ. ಕಾಲ ನನ್ ಚಪ್ಪಲಿ ಜಾರ್ ಏನ್ ಗಟ್ಟಿ ಐತೆ ನಿಂದು. ಇಲ್ಲಿದ್ದು ಮತ್ತೆ ಅಲ್ಲಿಗೆ ಹೋಗ್ಬೇಕಾ? ಹಿಂಗ ಸ್ಟೇಷನಲ್ಲಿ ಜಿಗಿತೀವಿಲ್ಲ ಅಂತ ನೋಡೋಣ. ನನ್ ಕೈಲಿ ಮಾತ್ರ ಆಗ್ಬೋದು. ಅಲ್ಲಿ ಜಿಗಿದ್ನಿ ತಡಿ ಹಿಡಕ. ಇವನ್ ಕೈಲಿ ಆಗ್ತದೆ ಇಲ್ಲ. ನಾನ್ ಟ್ರೈ ಮಾಡ್ತೀನಿ ಗೈಸ್. ಅವನಿಗೆ ಫೋನ್ ಕೊಡ್ತೀನಿ. ಆಗ್ಲಿಲ್ಲ ಗೈಸ್, ಇಬ್ಬರು ಕೈ ಕೂಡ ಆಗ್ಲಿಲ್ಲ. ಇಲ್ಲಿ ನೋಡಿದ್ರಿಗಿನ ನನ್ ಮಕ್ಕ ತೊಕೊಂಡಂಗ ಅನ್ಸೋಲ್ತೆ ಗೈಸ್. ಇಲ್ಲಿ ಅಲ್ಲಿ ನೋಡಿದ್ರಿಗಿನ ನನಗೆ ಚೊಂಬು ಗಿಂಬು ನೋಡಿ ಇಲ್ಲೆಲ್ಲ ಇಲ್ಲ ತೋರ್ಸ್ಲಾರ ಥಿಂಗ್ಸ್ ಗಳು ಅದಾವ. ಅರ್ಥ ಮಾಡ್ಕೊಂಡ್ರಿ. ಆದ್ರೆ ಏನ್ ಮಾಡಬೇಕು, ಅಲ್ಲಿಗೆ ಹೋಗಕ ಜಾಗ ದಾರಿ. ನಮಗೆ ನೀರ್ ಅಂದ್ರೆ ಮೊದ್ಲೇ ಪುಗುಲು ಗೈಸ್. ನಮಗೆ ಪುಕ್ಕ ಪಕ್ಕ 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 ಅಂತ ನಮಗೆ. ಅದಕ್ಕೆ ಸನ್ಸೆಟ್ ನೋಡಿ. ಯಾರೇ ಬಂದ್ರು ಯಾರು ಬ್ಯಾಗ್ ಬಿಟ್ಟು ಒಬ್ಬೊಬ್ರೆ ಹೋಗ್ಬಿಡಿ. ಯಾಕಂದ್ರೆ ಬ್ಯಾಗ್ ನಾನ್ ನೋಡಿ ಬ್ಯಾಗ್ ಕಾಯ್ತೀವಿ. ಒಬ್ರು ಸ್ನಾನ ಸಾರಿ ಮುಖ ತಗೊಂಡ್ಮಾಗ ಇನ್ನೊಬ್ರು ಮುಖ ತಗೋರಿ. ಇಲ್ಲಿಂದ ನೋಡಿದ್ರೆ ಬ್ಯೂಟಿಫುಲ್ ವ್ಯೂ ಕಾಣ್ತಿದೆ. ಒಂದ್ಸಲ ನೋಡ್ಕೊಂಡ್ ಬನ್ನಿ ಯಾವ ತರ ಇದೆ ಅಂತ. ಐಫೋನ್ ಅಲ್ಲ ಗೈಸ್, ಆಂಡ್ರಾಯ್ಡ್ ಆರ್ದ ಅಡ್ಜಸ್ಟ್ ಮಾಡ್ಕ್ಯಾರ. ಇನ್ನ ಸ್ವಲ್ಪ ದಿವಸ ನೀವು ಏನಾನ ಪ್ರೀತಿ ಪ್ರೋತ್ಸಾಹ ಕೊಟ್ರೆ ಐಫೋನ್ ತಗೋಣ ಅಂತ. ಇನ್ನ ಸ್ವಲ್ಪ ದಿವಸಕ್ಕ ಅವನ್ ಹೇಳ್ದಂಗೆ ಆಸೆ ಇಡರ್ಲಿ ಗೈಸ್. ಜಲ್ದಿ ನೆಕ್ಸ್ಟ್ ಮಂತ್ರಾಲಯ ಬಂದ್ರೆ ಐಫೋನ್ ತಾಂಡೆ ಬರ್ಬೇಕಂತ ನಮ್ಮ ತಡಿ ಗೈಸ್. ನೀವು ಬ್ಲಾಗ್ ಮಾಡಕ್ಕೆ ಬರಂಗಿಲ್ಲ ಗೈಸ್. ನೀನ್ ಮಾತಾಡತ್ನಾಗ ನೆಟ್ ನಿನ್ ಎಲ್ಲ ತಾಮನಿದೆ. ಇದು 10 ರೂಪಾಯಿದು 10 ರುಪೀಸ್ ಅನ್ನ ಇದೆ MRF ರೇಟ್. ಇದು 10 ರೂಪಾಯಿದು 12 ರೂಪಾಯಿ ಮಾಡ್ತಾರೆ. 5 ರೂಪಾಯಿ ಪೇಸ್ಟ್ 10 ರುಪೀಸ್ ಡಬಲ್. ಏನ್ ಮಾಡಕ್ ಹಂಗಿಲ್ಲ. ಎಲ್ಲ ಅಂದ್ರ ಜೈ ವೈಡ್ ಆಂಗಲ್ ಅಷ್ಟಿಡ್ಕ ಕರೆಕ್ಟ್ ಅಂದ್ರದಾಗ ಎಲ್ಲ ಗುರು. ಏನ್ ಮಾಡಕ್ ಹಂಗಿಲ್ಲ. ತಕತಿದೆ ಇದು ತೋರ್ಸು ಗೈಸ್. ಇವ್ನು ಮುಖ ತಕೊಳಕಂತ ನೋಡಿ ಗೈಸ್. ನೋಡಿ ಇಲ್ಲಿ ನೀರ್ ನೋಡಿದ್ರೆ ಎರಡ್ ಕೈ ಗಡಿ ಮಚ್ಚ ವಾಟರ್ ನೋಡಮ್ ಹೆಂಗ ಇದಾವ. ಹೇಗಿಡಿದ್ರೆ ಏನ್ ಗೊತ್ತಾಗತ್ತೆ. ವಾಟ್ರು ನೀಟ್ ಇಲ್ಲ. ದೂರ ಬಂದು ಇಷ್ಟೆಲ್ಲ ಕಂಟೆಂಟ್ ಗಳು ಕೊಡ್ತಾ ಇನ್ನ ಮುಂದೆ ತೆಕ್ಕಿ ಕಂಟೆಂಟ್ ಗಳು ಕೊಡ್ತಿರ್ತೀವಿ. ಅದಕ್ಕೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೇನ್ ವಿಡಿಯೋ ಕ್ವಾಲಿಟಿ ಬಂದಿಲ್ಲ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಂಡ್ರಾಯ್ಡ್ ಫೋನ್ ಇದು. ವಿಡಿಯೋ ಕ್ವಾಲಿಟಿ ಬರಂಗಿಲ್ಲ ಆಕ್ಚುಲಿ. ಹೆಂಗ್ ಬರುತ್ತಂಗ ಎಲ್ಲ ನೋಡ್ಕೊಂಡ್ ಮಾಡಿ. ಆದ್ರೆ ನದಿ ಅಂದ್ರೆ ಏನ್ ಸುಳ್ಳು ಮಾತಲ್ಲ. 10 ರೂಪಾಯಿ ಸೊಬ್ಬನ ಕೊಟ್ಟ ಇವಾಗ ಅದಕ್ಕೆ ಹೇಳಿದ್ವಿ 12 ರೂಪಾಯಿ ಕೊಟ್ಟು ತಗೊಂಡಿನಂತ. 12 ರೂಪಾಯಿ ನೀರಾಗ ಹಾಕಿದಂಗ ಆಯ್ತು. ಅದಕ್ಕೆ ಯಾರ ಮ್ಯಾಗ ಇದು ಮಾಡ್ಬಾರ್ದು ಅನ್ನೋದು. ಸಿಕ್ತಯ್ಯಪ್ಪ ತಾಂಡ್ ಏನ್ ಮಾಡ್ತೀವಿ ಬಾರೋ. ಈ 12 ರೂಪಾಯಿ ಎಲ್ಲ ಕಳಿಸ್ತೀವಿ ಗೈಸ್. ಇದು ಯಾರು ಸೊಬ್ಬು ಇಟ್ಕೊಂಡ ಮಗಕ್ಕೆಲ್ಲ ಗುಳ್ಳಿ ಬರ್ಸಂಡ್ ಎದಕ್ ಬೇಕಾಯ್ತು ಹೇಳ ನಿಗೆಲ್ಲ. ಪಿಕಾರಿ ಏನಲ್ಲ ಗೈಸ್. ರೊಕ್ಕಕ್ಕೆ ನೋಡ್ತೀರಾ, ರೊಕ್ಕಕ್ಕೆ ಏನ್ ಕಮ್ಮಿ ಇಲ್ಲ ನೋಡ್ರಿ. ಅಡ್ಜಸ್ಟ್ ಮಾಡ್ಕೊಳ್ರಿ. ರೊಕ್ಕ ಇಲ್ಲ ಪೈಸಾಗ ಏನ್ ಕಮ್ಮಿ ಇಲ್ಲ. 200 ರೂಪಾಯಿ ಗೈಸ್ ಅಷ್ಟೇ.
ದುಡ್ಡಿಗೇನ್ ಕಮ್ಮಿ ಇಲ್ಲ ಗೈಸ್. ಹಳ್ಳಕ್ ಹೋಗಿತ್ತಂಗ ಗೈಸ್. ನೋಡ್ಗ ಬೇಕಾದ್ರೆ ಅದಕ್ಕೆ ಐಫೋನ್ ಇಲ್ಲ ಗೈಸ್ ಹತ್ರ ದುಡ್ಡಿಗೆ ಕಮ್ಮಿ ಇಲ್ಲ ಅಂತಾರ. ದುಡ್ಡಿಗೇನ್ ಕಮ್ಮಿ ಇಲ್ಲ ಗೈಸ್, ನೋಡ್ಬೋದು. ಸಾಕ್ ಇವ್ರು Anime ಸಾಕು. ಕಾಂಚನ. ರಾತ್ರಿ ಅವನನ್ನ ಎತ್ತಿದ ಅಂದ್ರೆ ಮನಿ ಕಾಂಚನ ಹತ್ತಂದು. ಏನ್ ಮಾಡಕ್ ಹಂಗಿಲ್ಲ ಗೈಸ್. ನನ್ ವಾಚ್ ನಾನು ನೆಟ್ ವಾಚ್ ಸಮೇತನ ಕೆಡ ಚಪ್ಪಲ್ ನೋಡ್ರಿ ಗೈಸ್, ಏನ್ ಮಾಡಕ್ ಹಂಗಿಲ್ಲ. ವಾಚ್ ಎಷ್ಟಿರ್ಬೋದು ಪ್ರೈಸ್ ಗೆಸ್ ಮಾಡಿ ನೋಡೋಣ, ಯಾರು ಕರೆಕ್ಟ್ ಗೆಸ್ ಮಾಡ್ತಾರ ಅಂತ. ಗೈಸ್ ಅದು ಯಾವ್ದು ರಾಡೋ ವಾಚ್ ಗೈಸ್, ಅದು 1 ಲಕ್ಷ ರೂಪಾಯಿ ಅದು. ಅಷ್ಟಿಲ್ಲ ಗೈಸ್, ಹೇಳ್ತೀನಿ 1000 ಒಳಗಡೆ. ಯಾರು ಕರೆಕ್ಟ್ ಗೆಸ್ ಮಾಡ್ತಾರ, ಏನ್ ಕೊಡಂಗಿಲ್ಲ ಅಷ್ಟು ದೊಡ್ಡ ಯೂಟ್ಯೂಬರ್ಸ್ ಅಲ್ಲ, ಅಡ್ಜಸ್ಟ್ ಮಾಡ್ತೀರಿ. ಕರೆಕ್ಟ್ ಗೆಸ್ ಮಾಡಿ ನೋಡೋಣ. ಕರೆಕ್ಟ್ ಗೆಸ್ ಮಾಡಿದ್ರೆ ಅದು ಆ ಕಮೆಂಟ್ ನ ಪಿನ್ ಮಾಡಿ ಫಸ್ಟ್ ಹೇಳುತ್ತೆ ಈ ವಾಚ್ ಬೆಲೆ ಎಷ್ಟು, ಗೆಸ್ ಮಾಡಿ. ಔಟ್ಫಿಟ್ ಇವನು ಹೋಮ್ ಗೇಮ್ ತಂದೆಲ್ಲ ಫುಲ್ ರೆಡಿ ಆಗ್ತಾನ ಸ್ಮಾರ್ಟ್. ನಾವ್ ಸ್ನಾನ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಚೆನ್ನಾಗಿ ಕಂಡ್ರೆ ಸಾಕಷ್ಟೇ. ಅವೆಲ್ಲ ಕಾಲೇಜಾಗ 4 ಒಂದೊಂದ್ ವಾರ ಸ್ನಾನ ಮಾಡ್ಲಾರ್ದಂಗ ನೀವ್ ಎಷ್ಟು ಜನ ಸ್ನಾನ ಮಾಡ್ಲಾರ ಕಾಲೇಜ್ ಹೋಗ್ತೀರಿ ಅಂತ ಕಮೆಂಟ್ ಮಾಡಿ ನೋಡೋಣ. ಇವನು ದಿನ ಸ್ನಾನ ಮಾಡಿ ಕಾಲೇಜ್ ಹೋಗ್ತಾನೆ. ನಾವು ಹಾಸ್ಟ್ಲಾಗಿದ್ರೆ ಸ್ನಾನನೇ ಇಲ್ಲ ಗುರು, ಬಟ್ಟೆ ಚೇಂಜ್ ಮಾಡಿದಂಗೆ. ಎಂತ ತಣ್ಣೀರನ್ನ ಇರ್ಲಿ ಗೈಸ್, ಸ್ನಾನ ಮಾಡಿ ಅಂತ ಹೋಗೋದ್ ಫಿಕ್ಸ್. ನಾವ್ ಸ್ನಾನ ಮಾಡಿ ನೆಕ್ಸ್ಟ್ ವಿಡಿಯೋ ಕಾಲೇಜಿಂದ ವಿಡಿಯೋ ಮಾಡ್ತೀವಿ, ನನ್ ಕಾಲೇಜಿಂದ ವಿಡಿಯೋ ಮಾಡ್ತೀವಿ. ಇವ್ನು ಸ್ನಾನ ಮಾಡಿ ಹೋಗೋದು ಡೈಲಿ. ನಾವ್ ಸ್ನಾನ ಮಾಡಿ ಹೋಗ್ಲಿಲ್ಲ ಅಂದ್ರೆ ಎಷ್ಟು ಸ್ಮಾರ್ಟ್ ಐತಿ ಅಂತ ತೋರಿಸ್ತೀನಿ, ಇವ್ನು ಎಷ್ಟು ಸ್ಮಾರ್ಟ್ ಇದೆ ಅಂತ. ಜಾರದಂಗ್ ಸಾಯ್ತದ ಗೊತ್ತದ ನಮ್ CTC ಕನ್ನಡಿಗ ಕೊಯ್ಯ ಅಂತ ಜಾರದಂತ ಕೊಯ್ಯ. ಇಲ್ಲಿ ನೋಡಿ ಸರ್ಕಿಸ್ ಮಾಡ್ತಿದ್ದಾನೆ. ನಾನು ಇವನಿಗೊಂದು ಚಾಲೆಂಜ್ ಕೊಡ್ತಿದ್ದೀನಿ. ಒಂದ್ ನಿಮಿಷ, ನಾನು ಒಂದು ಚಾಲೆಂಜ್ ಕೊಡ್ತಿದ್ದೀನಿ. ಇವನ್ ಏನನ ಗುಡಿಯ ಒಳಗ್ ಹೋಗಿ ಬ್ಲಾಗ್ ಮಾಡಿಬಿಟ್ರೆ, ಹಲೋ ಇದ್ರೆ ಅಕಸ್ಮಾತ್ ಆಗಿ ಹಲೋ ಇರ್ಲಿ, ಹೊರಗಡೆ ಅಂತ ಹಲೋ ಇರುತ್ತಲ್ಲ, ಹೊರಗಡೆ ಏನಾದ್ರು ಇವ್ನು ಫೋನ್ ಎತ್ತಿ ಮಾತಾಡ್ಬಿಟ್ರೆ, ನಾನು ಇವನಿಗೊಂದು ಸ್ಟ್ಯಾಂಡ್ ಮತ್ತೆ ಒಂದು ಏನೋ ಮೈಕ್, ಅಂದ್ರೆ ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟಾಗಿ ಕೊಡಿಸ್ ನನಗೆ. ಯಾಕಂದ್ರೆ ಇಬ್ರು ಶೂಟ್ ಮಾಡ್ತೀವಿ ಬಿಡು, ಇಬ್ರಿಗೆ ಯೂಸ್ ಆಗುತ್ತದೆ. ಬಂತೀವಿ ಬನ್ನಿಂದಿನೇನಲ್ಲ ತೆಗಿಬೇಕಣ್ಣ, ಬನ್ನಿ ತೆಗಿಬೇಕು. ಒಳಗಡೆ ಉಂಟ್ರಿ, ಒಳಗಡೆ ಬಂದು ದೇವ್ರ ದರ್ಶನ ಮಾಡ್ಕೊಂಡ್ ಬಂದ್ವಿ. ಆದ್ರೆ ಒಳಗಡೆ ವಿಡಿಯೋ ತೆಗಿಯಕ್ಕೆ ಅಲೌಡ್ ಇಲ್ಲ, ಆದ ಕಾರಣದಿಂದ ವಿಡಿಯೋ ಮಾಡಿಲ್ಲ, ಹೊರಗಡೆ ಮಾಡಿ. ಎಂತ ಅನ್ಲಕ್ಕಿ ಫೆಲೋಸ್ ಇದೀವಿ ಅಂದ್ರೆ ಕರೆಂಟ್ ಏನ್ ಮಾಡಕ್ ಹಂಗಿಲ್ಲ. ಧ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ. ಗೈಸ್ ಈಗ ನಾಷ್ಟ ಮಾಡಕ್ ಬಂದಿವಿ. ಇವನಿಗೆ ಹಿಂಗಿಟ್ರೆ ಸಾಂಬಾರ್ ಚಟ್ನಿ ಹೆಂಗ ಹಾಕೊಂಡ್ ನೋಡಿ ಅನ್ನತ್ತ ನೋಡಿ ಗೈಸ್. ಅಂದ್ರೆ ಜಗ್ಗಿ ತಿಂತಾನಂತ ನೋಡಿ, ಅವ್ನು ಚಟ್ನಿ ಗಿಟ್ನಿ ಎಲ್ಲ ಜಾಸ್ತಿ ತಿಂತಾನಂತ ನೋಡಿ ಗೈಸ್. ಬಂತ್ ನೋಡ್ರಿ ಏನ ಸಾಂಬಾರ್ ಇಡ್ಲಿ ವಡ ತಿನ್ನೋಣ ಬನ್ನಿ ಗೈಸ್. ಬಿಸಿ ಇಡ್ಲಿ ವಡ ತಿನ್ನೋಣ ಬನ್ನಿ ಗೈಸ್. ದೋಸೆ ತಿಂತಿದ್ದೀವಿ ಇವಾಗ. ಈಗ ಯಾರ್ಯಾರು ಮಂತ್ರಾಲಯಕ್ಕೆ ಹೋಗ್ತಿದ್ದೀರಾ, ಈಗ ಫುಲ್ ಸಿಸ್ಟಮ್ ಚೇಂಜ್ ಆಗಿದೆ. ಯಾವ ರೀತಿ ತಿರುಪತಿಗೆ ದರ್ಶನ ಮಾಡ್ಬೇಕು ಅದೇ ರೀತಿ ಫುಲ್ ರೌಂಡ್ ಹೊಡೆದು ದರ್ಶನ ಮಾಡ್ಬೇಕು. ಈಗ ಹೊರಗಡೆ ಗೇಟ್ ಇಲ್ಲಿಂದಾನೆ ಸ್ಟಾರ್ಟ್, ಅಲ್ಲಿಂದ ಸುತ್ತರ್ಕೊಂಡ್ ಬಂದು ಬಹಳ ಟೈಮ್ ಆಗುತ್ತೆ. 1/2 hour ಮಿನಿಮಮ್. ದರ್ಶನ ಬಸ್ ಒಳಗ್ ಹೊಂಟಿವಿ. ಅವಾಗ ವಿಡಿಯೋ ಮಾಡಿದ್ವಿ, ವಿಡಿಯೋ ನೋಡಿದ್ರೆ ಅದ್ರ ಫ್ರಂಟ್ ಇದ್ರ ಕೂಡ ಆಗಿದೆ. ಅದಕ್ಕೆ ಇವಾಗ ಮತ್ತೆ ಮಾಡತ್ತೀನಿ ವಿಡಿಯೋ. ಸೌಂಡ್ ಕೇಳಿಸ್ತಿಲ್ಲ ಗೊತ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನ ಸ್ವಲ್ಪ ದಿವಸಕ್ಕೆ ಮೈಕ್ ಬರುತ್ತೆ. ಚೆನ್ನಾಗಿದೆ ಅಲ್ಲ, ಬನ್ನಿ ಒಂದ್ಸಲ ವಿಸಿಟ್ ಮಾಡಿ, ಚೆನ್ನಾಗಿದೆ ಅಲ್ಲ. ಅಂದ್ರೆ ನಾಷ್ಟ ಇದು ಮಾಡಕ್ ಹೋಗ್ಬೇಡಿ ಜಾಸ್ತಿ, ಊಟ ಗೀಟಲ್ಲ ವರ್ತ್ ಅಂತೂ ಇಲ್ಲಾನೆ ಇಲ್ಲ. ನಿನ್ನೆ ರಾತ್ರಿ ನಾವು ಫ್ರೈಡ್ ರೈಸ್ ಮತ್ತೆ ಎಗ್ ರೈಸ್ ಅಲ್ಲ, ಗೋಬಿ ರೈಸ್ ಅಷ್ಟೇನ್ ಚೆನ್ನಾಗಿದ್ದಿಲ್ಲ, ವರ್ತ್ ಏನ್ ಅನ್ಸ್ಲಿಲ್ಲ. ವೇಸ್ಟ್ ಮಾಡ್ಕೊಂಡ್ಬಿಟ್ಟಿ ರೈಸ್, ಅದೇ ನಮಗೆ ಸ್ವಲ್ಪ ಬೇಜಾರಾಯ್ತು. ಅದು ನೋಡ್ಕೊಂತೀನಿ. ಏನಿದ್ರು 1 to 2 ರೇಟ್. 20 ರೂಪಾಯಿ ವಾಟರ್ ಬಾಟ್ಲೆ, 5 ರೂಪಾಯಿ ಜಾಸ್ತಿ. ಇಂಥ ಬಸ್ಸಲ್ಲಿ ವಿಡಿಯೋ ಮಾಡಕ್ ಕಾರಣನೇ ನೀವು ಸಪೋರ್ಟ್ ಕೊಡ್ತೀರ ಅಂತ ಮಾಡತ್ತೀನಿ, ಇಲ್ಲಾಂದ್ರೆ ಇಲ್ಲ. ಆಯ್ತು, ನೆಕ್ಸ್ಟ್ ಸಿಗೋಣ ಅಂತ. ನೆಕ್ಸ್ಟ್ ಶಾರ್ಟ್ಸ್ ಬರ್ತವೆ, ಚೆನ್ನಾಗಿರೋ ಶಾರ್ಟ್ಸ್ ವಿಡಿಯೋದು ನೋಡ್ಕೊಂಬಂದ್. A few moments later. ನಾವು ಆಗ್ಲಿದ್ದ ಬಂದು ರೆಸ್ಟ್ ಮಾಡಿ ಮಕ್ಕೊಂಬಿಟ್ಟಿದ್ದ, ಅದಕ್ಕಾಗಿ ಬ್ಲಾಗ್ ಮಾಡಕ್ ಆಗಿಲ್ಲ. ಈಗ ಬ್ಲಾಗ್ ಮುಗಿಸ್ತಾ ಇದೀವಿ. ಅದಕ್ಕೆ ಫುಲ್ ಟೈರ್ಡ್ ಆಗ್ಬಿಟ್ಟಿದ್ವಿ, ರಾತ್ರಿ ನಿದ್ದೆ ಆಗಿಲ್ಲ, ನಿದ್ದೆ ಆಗಿಲ್ಲ. ಈಗ ಮಕ್ಕಂಡು ಮತ್ತೆ ಒಂದು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದೀವಿ ಇಬ್ರು.
ಈ ವಿಡಿಯೋ ಇಷ್ಟದಲ್ಲಿ ಬ್ಲಾಗ್ ಅಲ್ಲಿ ಇಷ್ಟೇ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಒಳ್ಳೆ ಕಂಟೆಂಟ್ ಇಂದ ಬರ್ಬೇಕಂತ ಪ್ಲಾನ್ ಮಾಡಿದೀನಿ. ನಿಮ್ ಪ್ರೀತಿ ನಿಮ್ ಪ್ರೋತ್ಸಾಹ ಹೀಗೆ ಇರ್ಲಿ ಅಂತ ನಾನು ಭಾವಿಸ್ತೀನಿ. ಜಾಸ್ತಿ ಲೈಕ್ ಶೇರ್ ಕಮೆಂಟ್ ಮಾಡಿ. ಈಗೀಗ ಬೆಳಿತಾ ಇದ್ವಿ ನಾವು ಉತ್ತರ ಕರ್ನಾಟಕದವ್ರೆ. ನಾವು ಕೂಡ ಸ್ವಲ್ಪ ನೋಡಿ ಎಂತೆಂತರನ್ನ ಬೆಳೆಸ್ತೀರಂತ. ನಾವು ಒಂದು ಸ್ಮಾಲ್ ಕ್ರಿಯೇಟರ್ಸ್, ಬೆಳೆಸಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಮೈಕ್ ಅನ್ಬಾಕ್ಸಿಂಗ್ ವಿಡಿಯೋ ಇದೆ, ಅದು ನೆಕ್ಸ್ಟ್ ಜಲ್ದಿ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಮೈಕ್ ಯಾವ ರೀತಿ ವರ್ಕ್ ಆಗುತ್ತೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀವಿ. ನೆಕ್ಸ್ಟ್ ಹಂಗೆ ಟ್ರೈಪೋಡ್ ತರಿಸ್ತಿದ್ವಿ. ನೋಡೋಣ ಹಂಗೆ ಯಾವ ತರ ನಿಮ್- ಇರ್ತವೆ. ಅದು ಬಹಳ 7 ಫೀಟ್ ಇರುತ್ತೆ ಟ್ರೈಪೋಡ್. ಅದನ್ನ ವಿಡಿಯೋ ಹಾಕ್ತಿವಿ, ಕೊನೆಯವರೆಗೆ ನೋಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಶೇರ್ ಮಾಡಿ. ಈ ಉತ್ತರ ಕರ್ನಾಟಕ ಮಂದಿಗೆ ಸಪೋರ್ಟ್ ಮಾಡಿ ಗೈಸ್. ಟಾಟಾ, ಬಾಯ್ ಬಾಯ್. ನಾನು ನಿಮ್ ಉತ್ತರ ಗೋವಿಂದ ಡಿಸ್ಪ್ಲೇ ಹೊಡಿತು.